ಬೆಂಗಳೂರು ಮಹಾನಗರ ಪಾಲಿಕೆ ಜಿಬಿಎ ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಇನ್ನು ಮುಂದೆ ಇತಿಹಾಸದ ಪುಟವನ್ನು ಸೇರ್ತಾ ಇದೆ ಬೆಂಗಳೂರು ಮಹಾನಗರ ಪಾಲಿಕೆ. ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 1ರಿಂದ ಬಿಬಿಎಂಪಿ ಆಡಳಿತ ಕೊನೆ ಆಗ್ತಾ ಇದೆ. ಇತಿಹಾಸದ ಪುಟ ಸೇರ್ತಾ ಇದೆ ಬೆಂಗಳೂರು ಮಹಾನಗರ ಪಾಲಿಕೆ. ಸೆಪ್ಟೆಂಬರ್ 1ಕ್ಕೆ ಬಿಬಿಎಂಪಿಯ ಆಡಳಿತ ಕೊನೆ ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಮಹಾನಗರ ಪಾಲಿಕೆ ನೆನಪು ಮಾತ್ರ. ಬೆಂಗಳೂರಿನ ಆಡಳಿತದ ಚಿತ್ರಣದಲ್ಲಿ ಭಾರೀ ಬದಲಾವಣೆ ಆಗ್ತಾ ಇದೆ. ಸೆಪ್ಟೆಂಬರ್ 2ರಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿ ಆಗ್ತಾ ಇದೆ. ಇನ್ನು ಮುಂದೆ ಬಿಬಿಎಂಪಿ ಆಗಲಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇನ್ನು ಮುಂದೆ ಬಿಬಿಎಂಪಿ ಅನ್ನುವಂತಹ ಒಂದು ಪದ ಬಳಕೆ ಕೂಡ ಇರೋದಿಲ್ಲ. ಬಿಬಿಎಂಪಿಯ ಅಸ್ತಿತ್ವವೇ ಇರೋದಿಲ್ಲ. ಇತಿಹಾಸದ ಪುಟವನ್ನು ಸೇರ್ತಾ ಇದೆ ಇಷ್ಟು ವರ್ಷಗಳ ಬಿಬಿಎಂಪಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇನ್ನು ಮುಂದೆ ಇರೋದಿಲ್ಲ. ಬೆಂಗಳೂರಿನ ಆಡಳಿತದ ಚಿತ್ರಣದಲ್ಲಿ ಭಾರೀ ಬದಲಾವಣೆ ಆಗ್ತಾ ಇದೆ ಅಂತ. ಸೆಪ್ಟೆಂಬರ್ 2ರಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಾರಿಗೆ ಬರ್ತಾ ಇದೆ. ಸೆಪ್ಟೆಂಬರ್ 1ಕ್ಕೆ ಬಿಬಿಎಂಪಿ ಆಡಳಿತ ಕಡೆ ಆಗ್ತಾ ಇದೆ. ಬಿಬಿಎಂಪಿ ಇತಿಹಾಸದ ಪುಟವನ್ನು ಸೇರುತ್ತೆ. ಇನ್ನು ಮುಂದೆ ನೆನಪು ಮಾತ್ರ ಆಗಿರುತ್ತೆ ಬಿಬಿಎಂಪಿ. ಆ ಪದವೂ ಕೂಡ ಇರೋದಿಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರ್ತಾ ಇದೆ ಸೆಪ್ಟೆಂಬರ್ 2ರಿಂದ. ಹೊಸದಾಗಿ ಗ್ರೇಟರ್ ಬೆಂಗಳೂರು ಕಾಯ್ದೆ 2024 ಜಾರಿ ಮಾಡಲಾಗಿದೆ. ಬಿಬಿಎಂಪಿ ಮುಖ್ಯ ಆಯುಕ್ತರೇ ಜಿಬಿಎ ಮುಖ್ಯ ಆಯುಕ್ತರಾಗಿ ಮುಂದುವರಿತಾರೆ. ರಾಜ್ಯದ ಅತಿ ದೊಡ್ಡ ಸ್ಥಳೀಯ ಆಡಳಿತವಾಗಲಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರುತ್ತಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರೇ ಜಿಬಿಎ ಉಪಾಧ್ಯಕ್ಷರಾಗಿರುತ್ತಾರೆ. ಸದ್ಯ ಪಾಲಿಕೆ ಹಳೆಯ 225 ವಾರ್ಡ್ಗಳು ಜಿಬಿಎ ವ್ಯಾಪ್ತಿಗೆ ಸೇರುತ್ತೆ. ಪಾಲಿಕೆ ಬೋರ್ಡ್ಗಳು ಸೆಪ್ಟೆಂಬರ್ 2ರಿಂದ ಬದಲಾವಣೆ ಆಗುತ್ತೆ. ಪಾಲಿಕೆ ಕೇಂದ್ರ ಕಚೇರಿ ಜಿಬಿಎ ಕಚೇರಿಯಾಗಿ ಬದಲಾವಣೆ ಆಗುತ್ತೆ. ಎಲ್ಲವೂ ಕೂಡ ಬಹಳಷ್ಟು ಬದಲಾಗ್ತಾ ಇದೆ. ಬೆಂಗಳೂರಿನ ಆಡಳಿತ ಚಿತ್ರಣವೇ ಭಾರಿ ಬದಲಾವಣೆ ಆಗ್ತಾ ಇರುವಂಥದ್ದು. ಬಿಬಿಎಂಪಿ ಮುಖ್ಯ ಕಚೇರಿಯೇ ಜಿಬಿಎ ಕಚೇರಿ ಆಗುತ್ತೆ. ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ. ಎಲ್ಲವೂ ಕೂಡ ಭಾರಿ ಬದಲಾವಣೆ ಆಗುತ್ತೆ. ಸೆಪ್ಟೆಂಬರ್ 2ರಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಗೆ ಬರ್ತಾ ಇದೆ. ಬಿಬಿಎಂಪಿ ಸೆಪ್ಟೆಂಬರ್ 1ಕ್ಕೆ ಕೊನೆ ಆಗುತ್ತೆ. ಇತಿಹಾಸದ ಪುಟವನ್ನು ಸೇರುತ್ತೆ.